ಯಾವುದೇ ಇನ್ನುಳಿದ ದೇಶಗಳು ಸಹಾಯ ಮಾಡಲಿಲ್ಲ. ಅದರಲ್ಲೂ ಇಸ್ಲಾಂ ದೇಶಗಳಂತೂ ಮೊದಲೇ ಮಾಡಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ ಅಂತ. ಅದನ್ನು ಒಂಟಿಯಾಗಿ ಹೋರಾಟ ಮಾಡಿ ಈ ಒಂದು ಜಯವನ್ನು, ನೈತಿಕ ಜಯವನ್ನು ಇರಾನ್ ಪಡೆದದ. ಹಾನಿ ಅಂತ ಆಗಿದೆಯಲ್ಲ ಅಂತಲ್ಲ, ಸಾವಿರಾರು ಜನ ತೀರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಾನಿ ಹೆಚ್ಚು ಆಗಿದ್ದು ಮತ್ತು ಗಾಯಗಳು ಹೆಚ್ಚಾಗಿದ್ದು ಇದು ಇರಾನ್, ಅದ್ರಲ್ಲಿ ಎರಡು ಮಾತಿಲ್ಲ. 1000ಕ್ಕೂ ಅಧಿಕ ಹೆಚ್ಚು ಜನ ಇರಾನಿಯನ್ಗಳು ಸತ್ತಿದ್ದಾರೆ, ಜೊತೆಗೆ ಅನೇಕ ಖೈದಿಗಳು ತೀರ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಅದಕ್ಕೆ 3458 ಅದು ಅದಕ್ಕೆ ಹೆಚ್ಚಿಗೆ ಗಾಯಗಳಾಗಿದ್ದಾರೆ ಇರಾನದಲ್ಲಿ ಅಂತೇಳಿ ಹೆಚ್ಚು ನೋವನ್ನು, ಸಾವನ್ನು ಮತ್ತು ಜೊತೆಗೆ ಹಾನಿಯನ್ನು ಅನುಭವಿಸಿದ್ದು ಇರಾನ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು, ಪರಮಾಣು ಅಸ್ತ್ರಗಳನ್ನು ತಯಾರು ಮಾಡುವಂಥ ಕೇಂದ್ರಗಳನ್ನು ನಾಶ ಮಾಡಬೇಕು ಅಂತೇನು ಹೊರಟಿತ್ತು ಅಮೇರಿಕ ಮತ್ತು ಇಸ್ರೇಲ್, ಅವು ವಿಫಲ ಆಗಿದ್ದಾವೆ. ಜೊತೆಗೆ ಜಗದ ಮುಂದೆ ತೋರಿಸಿದ್ದು ಇರಾನ ಈ ಪಾಶ್ಚಾತ್ಯ ದೇಶಗಳ ಪ್ರಚಾರಕ್ಕಿಂತ ಮುಂದಿದ್ದಾರೆ ಅಂತೇಳಿ. ಕೇವಲ ಪ್ರಚಾರದಿಂದ ಗೆಲ್ಲಕ್ಕೆ ಸಾಧ್ಯವಾಗುವುದಿಲ್ಲ, ನಮ್ಮ ವೈಯಕ್ತಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕೆ ಗೆಲ್ಲಕ್ಕೆ ಸಾಧ್ಯ ಅನ್ನೋದು ಇರಾನದ ಈ ಪ್ರತಿದಾಳಿಯಿಂದಾಗೆ. ಇರಾನ್ ಸ್ವತಃ ಇವತ್ತು ನಾನು ಗೆದ್ದಿದ್ದೀನಿ ಅಂತ ಹೇಳೋದನ್ನು ನೋಡಿದಾಗ ಸಹಜವಾಗಿ ಅನ್ನಿಸ್ತಾ ಇದೆ ಅಂತ. ಮತ್ತು ಅಲ್ಲಿ ನಿವಾಸಿಗಳು, ಇಸ್ರೇಲ್ ನಿವಾಸಿಗಳಾಗಿರ್ಬೋದು, ಇಸ್ರೇಲ್ದ ವಾಸಿಗಳಾಗಿರ್ಬೋದು, ಸ್ವತಃ ಪಾಪ ಒಪ್ಕೊಳ್ತಾ ಇದ್ದಾರೆ. ಅವರು ಇದನ್ನು ನಾವು ಧನುವಾಗಿಬಿಟ್ಟದ್ರೆ ನಮಗೆ ಸಾಕಷ್ಟು ನೋವಾಗಿಬಿಟ್ಟದು ಅಂತೇಳಿ. ಯಾಕಂದ್ರೆ ಈ ಮಧ್ಯ ಏಷ್ಯಾದಲ್ಲೇ, ಅದರಲ್ಲೂ ಮುಖ್ಯವಾಗಿ ಎಲ್ಲ ನೀವು ಗೊತ್ತಂತ ಮಿಡ್ಲ್ ಈಸ್ಟ್ ಏಷ್ಯಾ ಅಂತ ನಾವು ಕರ್ಕೊಳ್ತೀವಿ, ಈ ಏರಿಯಾದಲ್ಲೇ ಇಸ್ರೇಲ್ ಏಕಾಂಗಿಯಾಗಿ ನಿಂತದೆ ಇವತ್ತು. ಯಾಕೆಂದರೆ ಮುಸ್ಲಿಂ ದೇಶಗಳು ಯಾರ ಜೊತೆ ಸಂಪರ್ಕ ಇಲ್ಲ, ಇನ್ನೊಂದು ದೇಶಗಳು ಇಲ್ಲ. ನಮ್ಮ ಭಾರತನೂ ಒಂದು ಸ್ವಲ್ಪ ಇತ್ತೀಚೆಗೆ ಅದ್ರ ಜೊತೆಗೆ ಅದು ಮೋದಿಯವರು ಬಂದ ಮೇಲೆ ಒಂದು ಸ್ವಲ್ಪ ಇಸ್ರೇಲ್ಗೆ ಹೆಚ್ಚಿನ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಇನ್ನುಳಿದ ಯಾವ ದೇಶ